ನಮಸ್ಕಾರ. ನಾನು ಜ್ಯೋತಿ ರೈ, ಜ್ಯೋತಿ ವಿಶ್ವನಾಥ್ ರೈ. ಯೂಸ್ ಮಾಡಿದ ನಂತರ ನಾವು 3 ಸಲ ಮದ್ದು ಬಿಟ್ಟೆವು, 3 ತಿಂಗಳಿಗೊಮ್ಮೆ. ಈಗ ಚೆಂದ ಇದು ಎಲ್ಲ ಎಲೆಗಳು ಹಸಿರಾಗಿದೆ. ಅಡಿಕೆನೂ ಒಳ್ಳೇದಿತ್ತು, ಕೊಯ್ದಾಯ್ತು, ಹಾಕಿದ್ದೇವೆ ಒಣಗ್ಲಿಕ್ಕೆ. ತುಂಬಾ ಒಳ್ಳೇದು. ನಾವಂತೂ ಖುಷಿಯಾಗಿದ್ದೇವೆ ಈಗ ಆ ಮದ್ದು ಯೂಸ್ ಮಾಡಿ. ಅಡಿಕೆ ಮರದ ಬೆಳವಣಿಗೆಗೂ ಫಲ ಅಧಿಕರಿಸಲು ಅರೇಕಾ ಕ್ಯೂರ್ ಹೋಮಿಯೋ ಗೊಬ್ಬರ ವಿಪ್ಲವವನ್ನು ಸೃಷ್ಟಿಸುತ್ತಿದೆ. ಹಳದಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ. ರೈತರ ಅನುಭವ ನಿಮಗೆ ಪಾಠವಾಗಲಿ. ಕೃಷಿ ಮಾಡಬೇಕಂತ ಭಾಳ ಉತ್ತೇಜನ ಇತ್ತು ನನಗೆ. 400 ಅಷ್ಟು ಇದೆ ಇದರಲ್ಲಿ. ಅದು ಇವಾಗ ಅದಕ್ಕೆ ಒಂದು ರೋಗ ಬಂದಿದೆ. ರೋಗ ಅಂದರೆ ಹಳದಿ ರೋಗ. ಈ ಹಳದಿ ರೋಗದಲ್ಲಿ ಕ್ರಮೇಣ ಒಂದು 50-60 ಗಿಡಕ್ಕೆಲ್ಲ ಹಳದಿ ರೋಗ ಹಿಡಿದಿದೆ. ಅದು ಒಂದಕ್ಕೆ ಹಿಡಿದರೆ ಮತ್ತೊಂದಕ್ಕೆ ಹಿಡಿತಾ ಹೋಗ್ತಿತ್ತು. ನನ್ನ ಹೆಸರು ಪರಮೇಶ್ವರ್ ಅಂತ, ದೊಡ್ಡಪಾಳ್ಯ ಗ್ರಾಮ. ಹಾಕಕ್ಕೂ ಮೊದಲೇನೆಯ ತೆಂಗಿನ ಗಿಡ ಆಗ್ಬೋದು, ಬಾಳೆ ಗಿಡ ಆಗ್ಬೋದು, ಅಡಕೆ ಸೊಸಿ ಆಗ್ಬೋದು. ಈ ಮೂರಲ್ಲಿ ಏನಪ್ಪ ಡಿಪೆಂಡ್ ಅಂತಂದ್ರೆ ಕೆಂಚಿಗಾಗೋದು, ಅರ್ಶಿನ ಆಗೋದು, ಹಳದಿ ಕಲರ್ ಬಂದು ಗಿಡ ಗಿಡನೇ ಬೆಳವಣಿಗೆ ಇಲ್ಲ. ಎಷ್ಟೇ ನಾವು ರಾಸಾಯನಿಕ ಗೊಬ್ಬರ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು, ಹಾಕಿದ್ರು ಕೂಡ ಅದು ಗಿಡ ಬೆಳವಣಿಗೆ ಇಲ್ಲ. ಬೇಡ ರೈತರೇ ಬೇಡ, ನೀವು ಅಡಿಕೆ ವ್ಯವಸಾಯವನ್ನು ನಿಲ್ಲಿಸದಿರಿ. ಹಳದಿ ರೋಗ ಇನ್ನು ಮುಂದೆ ಒಂದು ಸಮಸ್ಯೆಯೇ ಅಲ್ಲ. ಅರೇಕಾ ಕ್ಯೂರ್ ಹೋಮಿಯೋ ಗೊಬ್ಬರ ರೈತರಿಗೆ ರಕ್ಷಣೆಯಾಗಿದೆ ಎಂದು ಹಳ್ಳಿಗಳು ಕತೆ ಹೇಳುತ್ತಿದೆ.